ನಮಸ್ಕಾರ ಸ್ನೇಹಿತರೆ. ಇವತ್ತಿನ ದಿವಸ ಏನಪ್ಪ ಅಂತಂದರೆ, ಇವತ್ತಿನ ದಿನ ಪೂಜೆಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಪ್ಪ ಇವತ್ತು ಅಪರೂಪ್ತಂಗೆ ಪೂಜೆ ಮಾಡ್ತಾ ಇದ್ದಾನಲ್ಲಪ್ಪ ಅಂತ ಅಂದ್ಕೊಂಡ್ರೆ, ಏನು ವಿಷಯ ಅಂತ ಅಂದರೆ, ಏನು ಮಾಡೋದು, ಲೋಡ್ ಹೊಡೆದು 4 ದಿನ ಆಗೋಗ್ಬಿಟ್ಟಿತ್ತು. ನನಗಂತೂ ಬೇಜಾರಾಗೋಗಿತ್ತು. ಯಾಕಪ್ಪ ಅಂತಂದರೆ ಲೋನ್ ಕಟ್ಟಬೇಕು, ಕಮಿಟ್ಮೆಂಟ್ಗಳು, ಇನ್ನೂ ಏನೇನೋ ಚೀಟಿ ಕಟ್ಟಬೇಕು, ಏನೇನೋ ತಲೆನೋವುಗಳಿದ್ದಾವೆ ಗುರು. ಹಂಗಾಗಿ 4 ದಿನ ಆಗೈತೆ, ಆದರೂ ಲೋಡ್ ಸಿಕ್ಕಿಲ್ಲ. ಏನು ಮಾಡೋದು, ಪರಮಾತ್ಮ ಇವತ್ತಾರು ಒಳ್ಳೆಯದು ಲೋಡ್ ಕೊಡಪ್ಪ ಅಂತ ನಾನು ದೇವ್ರನ್ನೆಲ್ಲ ನೆನೆಸ್ಕೊಂಡು ಉದ್ಗಡ್ಡಿ ಕಚ್ಕೊಂಡು ಎಲ್ಲ ದೇವ್ರಿಗೆಲ್ಲ ಪೂಜೆ ಮಾಡಿದೆ ಗುರು. ನನಗಂತೂ ಬೇಜಾರಾಗ್ಬಿಟ್ಟಿತ್ತು 4 ದಿನ. ನಿಮಗೆ ಗೊತ್ತಲ್ಲ, 4 ದಿನದಿಂದ ಬಾಡಿಗೆ ಹೊಡೆದಿಲ್ಲ ಅಂತಂದರೆ ಎಷ್ಟು ರಿಸ್ಕ್ ಆಗುತ್ತೆ. ಗಾಡಿ ಓಡ್ತಾ ಇದ್ರೆ ನೆಮ್ಮದಿ, ಗಾಡಿ ನಿಂತರೆ ಅದೇನೋ ಸಾಲ ಜಾಸ್ತಿ ಏನೋ ಹೇಳ್ತಾರಲ್ಲ, ಹಿಂಗೆ ನನಗಂತೂ ಬೇಜಾರಾಗೋಗಿತ್ತು ಗಾಡಿ ಓಡ್ದಿರ. ನಾನು ಏನು ಮಾಡೋದು, ದೇವ್ರನ್ನೆಲ್ಲ ನನ್ನ ಇರೋ ದೇವ್ರುಗಳ್ನೆಲ್ಲ ಮುಕ್ಕೋಟಿ ದೇವ್ರನ್ನೆಲ್ಲ ನೆನೆಸ್ಕೊಂಡು ಪೂಜೆ ಮಾಡಿಕೊಂಡು ಗಾಡಿಗೆ ಒಳ್ಳೆ ದೃಷ್ಟಿಯೆಲ್ಲ ತಕ್ಕೊಂಡು ಬೆಳಗ್ಗೆನೇ ಬಂದು ಎಲ್ಲ ಒರೆಸಿ ನಿಲ್ಲಿಸಿದ್ದೆ. ಅಲ್ಲಿಂದ ಸೀದಾ ಮಾಮೂಲಿ ನನ್ನ ಸ್ಟ್ಯಾಂಡ್ ಐತೆ, ಅಲ್ಲಿ ಒಂದು ಜಾಗ ಐತೆ ಮರದ ನೆರಳು, ಅಲ್ಲಿ ಹಾಕಂಡೆ ಯಾವ್ದಾನ ಲೋಡ್ ಬರ್ತಾವ. ಲೋಡ್ ಹೊಡೆದು 4 ದಿನ ಆಗೈತೆ. ದೇವರೇ ಭಗವಂತ ಅಂತ ನಾನು ಎಲ್ಲ ದೇವ್ರುಗಳ್ನೆಲ್ಲ ಬೇಡ್ಕೊಂಡು ನಾನು ಕಾಯ್ತಾ ಕೂತ್ಕೊಂಡೆ ಗುರು. ಯಾವುದಪ್ಪ ಕಠಿಣವಾದ ಕೆಲಸ ಅಂದರೆ ಜೀವನದಲ್ಲಿ ಯಾವುದಕ್ಕೆ ಆಗಲಿ ಕಾಯೋದೇ ಕಠಿಣವಾದ ಕೆಲಸ. ಏನು ಮಾಡೋದು, ಏನು ಮಾಡೋಕ್ಕಾಗಲ್ಲ. ನಮ್ಮ ಗಾಡಿಯವ್ರ ಜೀವನ ಇಷ್ಟೇ ಅಂತ ಅಂದ್ಕೊಂಡು ನಾನು ಮುಂದೆ ಪೆಟ್ಟಿ ಅಂಗಡಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೆ. ಅಷ್ಟೊತ್ತಿಗೆ ನವೀನ್ ಅಣ್ಣನ ಗಾಡಿ ಲೋಡ್ ಆಗಿತ್ತು ನೋಡಿ. ಇವರೆಲ್ಲ ಲೋಡ್ ಮಾಡ್ಕೊಂಡು ಹೋಗ್ತಾವ್ರೆ ಚಿಕ್ಕ ಗಾಡಿಗಳು, ನನ್ನ ದೊಡ್ಡ ಗಾಡಿಗೆ ಯಾವುದೂ ಲೋಡ್ ಇಲ್ವಲ್ಲಪ್ಪ ಅಂತ ಅಂದ್ಕೊಂಡೆ. ಇನ್ನೇನಪ್ಪ ಮಾಡೋದು, ಏನು ಮಾಡೋಕ್ಕಾಗಲ್ಲ. ನಮ್ಮ ಮನೆ ಬರ ಭಗವಂತ ಬರ್ದಂಗೆ ಆಯ್ತದೆ ಅಂತ ಕೊನೆಗೂ ಪೆಟ್ಟಿ ಅಂಗಡಿಗೆ ಹೋದೆ. ಬೇಜಾರಾಗಿತ್ತು ಗಾಡಿ ಹತ್ರ ಕುತ್ಕೊಂಡು. ಅದಕ್ಕೆ ಏನಾನ ತಿಂಡಿ ಗಿಂಡಿ ತಿನ್ನೋಣ ಅಂತ. ಯಾಕಂದರೆ ನಾನು ಬ್ಯಾಡ್ ಏನು ಮಾಡಲ್ಲ, ಕೆಟ್ಟದ್ದೆಲ್ಲ ಏನು ಮಾಡಲ್ಲ. ವಿಮಲ್ ಆಗಲಿ, ಸಿಗರೇಟ್ ಆಗಲಿ, ಗುಟ್ಕಾಗಲಿ ಅದೆಲ್ಲ ತಿನ್ನಲ್ಲ. ಯಾಕಂದರೆ ಅದು ಆರೋಗ್ಯಕ್ಕೆ ಹಾಳಾಗುತ್ತೆ. ನಮ್ಮ ದುಡ್ಡು ಕೊಟ್ಟು ನಾವೇ ಆರೋಗ್ಯ ಹಾಳು ಮಾಡ್ಕೊಳೋದು ಬೇಡ ಅಂತ ಬಾದುಷ ತಗೊಂಡು ಕುತ್ಕೊಂಡೆ ಗುರು. ಆಗಲೇ ಸಂಜೆ 3 ಗಂಟೆ ಆಗೋಗಿತ್ತು. ಏನು ಮಾಡೋಣ, ನಮ್ದು ಯಾಕೋ ಹಣೆ ಬರನೇ ಸರಿಯಿಲ್ಲ ಅಂದ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡ್ಕೊಂಡು ಕೂತೆ ಗುರು. ಟೈಮ್ ಪಾಸ್ ಮಾಡೋದು ಮಾತ್ರ ತುಂಬ ಕಷ್ಟ. ನೋಡೋಣ, ಇವತ್ತಿನ ದಿನ ಇನ್ನೂ ಐತೆ, ನೋಡೋಣ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಕಮೆಂಟ್ ಮಾಡಿ. ನಂದು ಯೂಟ್ಯೂಬ್ ಚಾನಲ್ ಇದೆ, ಸಬ್ಸ್ಕ್ರೈಬ್ ಆಗಿ.